ಆಚಾರವೆಂಬ ಬ್ರಹ್ಮಾಸ್ತ್ರ, ಸತ್ಯ ನ್ಯಾಯ ನೀತಿ ಎಂದು ಈ ದೇಶವನ್ನು ಲಕ್ಷ ಅಧಿಕಾರಿಗಳಿಗೆ ಮರಣ ಮೃದಂಗದ ಶ್ರುತರ್ಪಣ. ಅದೇ ಒಬ್ಬ ರಾಜಕೀಯ ವ್ಯಕ್ತಿ ತನ್ನ ಕಿಸೆಯಿಂದ ಕಾಸು ಬೀಳ್ಬೇಕು ಜೈಕಾರದಿಂದ ಜಯಕಾರ ಆಗುತ್ತಾರೆ. ಅಂದ ನಮ್ಮಂತವರು ಬದುಕುವ ಬಗೆ ಆದ್ರೂ ಹೇಗೆ? ಸತ್ತನ ತಲೆಯ ಮೇಲೆ ಕಾಲಿಟ್ಟು ಅಸತ್ತನ ಸಿಂಹಾಸನವನ್ನು ಏರುವುದ ಈ ವಜ್ರಮುನಿಯ ಛಲ ಛಲ. ಇಂದನೆಗೆ ಸಂತೋಷದ ಸಂಭ್ರಮದ ಸುದಿನ ಅಂದರೆ ನಾನು ಹುಟ್ಟಿದ ದಿನ. ವರ್ಷ ನನ್ನ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಯಾವುದಾದ್ರೂ ಒಂದು ಸುಂದರ ಸುಸಲಿಯ ಮೇಲೆ ಸುದಿನ ಸುಂದರಾಂಗರ ಮೇಲೆ ಮುತ್ತಿನ ಮಳೆದರೆ ಈ ಧಿಕ್ಕಾರ. ಮನಮೋಹಕವಾದ ರಮ್ಯವನದಲ್ಲಿ ಒಂದು ಸುಂದರವಾದ ಗಿಣಿ ಕಾಣಿಸ್ತಾ ಇಲ್ಲ. ನೆನೆದವರ ಮನದಲ್ಲಿ ನನ್ನ ಬಲ್ಲಂತೆ ನನ್ನ ಬಳಿ ಹಾರು ಬರುತ್ತದೆ ವಿದ್ಯಾರ್ಥಿ ಒಂದು ವೇಳೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಸುತ್ತುಗೊಂಡಿನ ಚುಂಬನವನ್ನು ಕೊಟ್ಟು ಸುಮ್ಮನೆ ನನ್ನ ಹಿರಿಯರುವೆ. ಓ ವಜ್ರಮಣಿ, ನನ್ನನ್ನು ನಿಲ್ಲಿಸಿದ್ಯಾಕೆ? ನಿನ್ನ ಜೊತೆ ಮಾತನಾಡುವ ಸಮಯ ಇದೆಲ್ಲ. ಅದರಲ್ಲೂ ನಾನು ಇನ್ಸ್ಪೆಕ್ಟರ್ ಧರ್ಮಪತ್ನಿ. ಆದ್ರೆ ಮಾತನಾಡುವವರ ಜೊತೆ ಮಾತನಾಡಲೇಬೇಕಲ್ಲ. ಅದರಲ್ಲೂ ನಾನೇನು ಬೇರೆಯವನಲ್ಲ. ನಾನು ನೀನು ಒಂದೇ ಕಾಲೇಜ್ನಲ್ಲ ಸ್ಟೂಡೆಂಟ್. ಆದರೆ ನಾನೊಬ್ಬ ಅಗರ್ಭ ಶ್ರೀಮಂತ, ಬಡವಳಾದ್ರೇನು ಆ ಇನ್ಸ್ಪೆಕ್ಟರ್ ಹೊರವನ್ನೇ ತಂದುಕೊಂಡಿದ್ದೆ ಅಂದಮೇಲೆ ನನ್ನಂತವನ ಜೊತೆ ಧಾರಾಳವಾಗಿ ಮಾತಾಡ್ಬೋದಲ್ಲ. ಸಭ್ಯತನ ಇರುವರ ಜೊತೆ ಎಷ್ಟು ಬೇಕಾದರೂ ಮಾತಾಡ. ಸಭ್ಯತನವಿಲ್ಲದ ಅಸಭ್ಯತನ ತುಂಬಿಕೊಂಡಿರುವ ನಿನ್ನಂತವನ ಜೊತೆ ಮಾತಾಡೋಕೆ ಇಷ್ಟಪಡವಳಲ್ಲ ನಾನು. ಅಂದ್ರೆ ನಾನು ಕಂಡ ಹೆಂಗಳರ ಜೋಡಿ ಸಂತು ಸಲ್ಲ ಮಾಡುವ ನೀನೊಬ್ಬ ಈ ಕಲಿಯುಗದ ಕಾಮುಕ. ನಾನು ಯಾರೆಂಬುದನ್ನ ಸ್ವಲ್ಪ ತಿಳ್ಕೊಂಡು ಎಚ್ಚರದಿಂದ ಮಾತನಾಡು. ನೀನ್ಯಾರು, ನೀನ್ ಎಂತವನು ಎಂಬುದನ್ನು ತಿಳಿದುಕೊಂಡೆ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡಿರುವೆ ನಾನು. ಇನ್ನು ಮುಂದಾದ್ರೂ ಒಳ್ಳೆ ಮನುಷ್ಯರಾಗಿ ಬಾಳೋದನ್ನ ಕಲ್ತ್ಕೋ. ವಿದ್ಯಾರ್ಥಿ, ಅದನ್ನ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ನಾನು ಕಾಲೇಜ್ ಮೆಟ್ಟೆಲ್ಲ ನೇರಿನ್ನು. ವಜ್ರಮಣಿ, ಹಾಗಾದ್ರೆ ನನ್ನನ್ನು ತಡೆಗಟ್ಟಿ ನಿಲ್ಲಿಸಿದ್ದು ವಜ್ರಮಣಿ, ನೀನೇನಾದ್ರೂ ನನ್ನ ಮೈ ಮೇಲೆ ಬಂದಿದ್ದೇ ಆದ್ರೆ ನಾನು ಹೆಣ್ಣು ಎಂಬುದನ್ನು ಬರೆದು ನೀನೆ ಬಿಸಿ ರಕ್ತದ ಗುಂಡಿಗೆ ಕತ್ತರಿಸುವ ಚಂಡಿ ಆಗ್ಬೇಕಾಗ್ತದೆ. ಎಚ್ಚರ ಹೇಳುವ ಹುಚ್ಚು ನಿರ್ಗತಿಕ ಹೆಣ್ಣೆ. ಹುಚ್ಚರಿರುವರು ತಂಗಿ ಎಚ್ಚರಲಿ ಎಂಬ ಡೈಲಾಗ್ ಅನ್ನ ಕೇಳಿಲ್ವೇ? ನಿನ್ನ ಎಚ್ಚರದ ಮಾತುಗಳು ನನ್ನ ಹೃದಯವನ್ನು ಚುತ್ತವೆ. ಇವತ್ತೇನಾದ್ರೂ ಸರಿ, ನಾನಿಂದು ಸರಿಗಮರಾಗ ಬಾರಿಸಲೇಬೇಕು. ಕಮ ವಜ್ರಮಣಿ, ದುಡುತ್ತಿದ್ದ
ಪತಿಯೇ ಪರಮಾತ್ಮ ಎಂದು ನಂಬಿರುವ ಈ ಸತಿಯ ಮೇಲೆ ಕಪಿಯಂತೆ ಹಾರಾಡಬೇಡ ನೀನು. ನೋ, ನಿನ್ನಂತ ಸುಂದರಿಯನ್ನ ಸತಿನಂದ ನಾನು ಇವತ್ತು ಬಿಟ್ಟು ಹೋದ್ರೆ ನಾನಿದ್ದು ಸತ್ತಂತೆ. ಕಮಾನ್, ಒಂದೇ ಒಂದ್ಸಲ ನಾಚ್ಕೊಂಡ ಬಲಿ ಪವಿತ್ರೆಯಿಂದ ಕಾದರಿಸಿಕೊಂಡು ಬಂದ ಈ ನನ್ನ ಮಾತಿನಕ್ಕೆ ಮಸಿ ಬರಬೇಡ ನೀನು. ನನ್ನವರೇ ನನ್ನ ಪಾಲಿಗೆ ದೇವರು, ಅಣ್ಣರೆಲ್ಲರೂ ನನ್ನ ಪಾಲಿಗೆ ಸಹೋದರ ಸರಿಸಮಾನರು. ಎಲೆ ಸತಿ ಸಹ ಧರ್ಮಿಣಿ, ಅಣ್ಣರೆಲ್ಲರೂ ನಿನ್ನ ಪಾಲಿಗೆ ಸಹೋದರಾದರೆ ನಾನೊಬ್ಬನು ನಿನ್ನ ಪಾಲಿಗೆ ವಿಧಾನವೇ. ಹಾರಿ ಹೋಗೋಣ. ಹೊಲಿಯ ಕಂಡವರಿಗೆ ಮೈ ನೀಡುವ ಸೂಳೆ ಎಂದು ಭಾವಿಸಿರುವೇನೋ ನನ್ನನ್ನ. ನನ್ನವರಿಗೊಬ್ಬರಿಗೆ ಮೈ ಅರ್ಪಿಸಿರುವೇನೋ ನಾನು. ಮನ ಬಂದಂತೆ ಮತ್ತೊಬ್ಬರ ಹೃದಯದ ಹಾಕಿ ಮೇಲೆ ನಲಿದಾಡುವ ಸೂಳೆ ನಾನಾಗಲಾರೆ. ನೋಡು, ನಿನಗೆ ಕೈ ಮುಗಿದು ಬೇಡ್ಕೊತೀನಿ. ನಾನು ಇನ್ಸ್ಪೆಕ್ಟರ್ ಮಡದಿ ಎಂಬ ಮಮತೆಯಿಂದ ನನ್ನನ್ನು ಬಿಟ್ಟು ಮುನ್ನಡಿ ಇಲ್ಲಿಂದ. ನನ್ನಂತ ಒಬ್ಬ ಹೆಮ್ಮೆಲೆ ಮಗನಿಗೆ ಮಾಡದೆ ಆದ್ರೇನು, ಆ ಸಿಎಂ ಅನ್ನು ಮಾಡದೆ ಆದ್ರೆ ಎಲ್ಲರೂ ನನ್ನ ಕೊಳಲಿನ ರಾಗಕ್ಕೆ ಎದ್ದು ಕುಣಿಲೇ. ಸುಮ್ಮನೆ ಕಾರಣ ಮಾಡಬೇಡ. ಅದರಲ್ಲೂ ಇವತ್ತು ನನ್ನ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬನ ಆಚರಿಸೋಕ್ಕೂ ಮುಂಚೆ ನಿನ್ನಂತ ಹಣ್ಣು ಹೆಣ್ಣನ್ನು ಭೋಗಿಸಿದ ಮೇಲೆ ನನ್ನ ಹುಟ್ಟುಹಬ್ಬ. ಮುಂದೆ ಬಂದು ಮುನ್ನುಕ್ಕಿ ನನ್ನ ಸೀರೆ ಸೆರಗನ್ನು ಹಿಡಿದ ಪ್ರತಿಫಲವಿದು. ನನ್ನ ಒಟ್ಟಿಗೆ ಏನಿನ ಒಂದೇ ಒಂದು ಕೈ ಸಂಬಳ ಕೇಳಿ ಹಬ್ಬಳಕ್ಕಾಗಿ ಮನ. ಇವತ್ತು ನಾನು ನನ್ನ ಹಪ್ಪಿ ಮುಂದೆ ನನ್ನಂತ ನಾವು ತರುಣ ಬಂಗಾರದಂತ ನಮ್ಮ ನತ್ತಿಗೆ ಬಾಳನ್ನು ಹಾಳು ಮಾಡಲು ಯತ್ನಿಸುತ್ತಿರುವೇನೋ. ಪರರ ಮನೆಯನ್ನು ತಿಂದು ದೊರಕುತ್ತಿರುವ ಕೊನ್ನೆ ಇವಳೇನೋ ನಿನ್ನ ಅತ್ತಿಗೆ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂಥ ಮಾತುಗಳನ್ನು ಉಚ್ಚರಿಸಿದರೆ ನೂರಾಗುವು ನಿನ್ನ ದೇಹದ ಎಲುಬುಗಳು. ಬಂಗಾರದಂತ ನನ್ನ ಅತ್ತಿಗೆಯನ್ನು ಕಂಡು ಎಂತ ಮಾತನ್ನು ಅನಿಸಿದೆಯೋ ನನಗೆ. ಮುಚ್ಚ ಬಾಯ್ನ. ಹತ್ತಿಗೆರೆಲ್ಲರೂ ಈ ಸಮಾಜದಲ್ಲಿ ಹತ್ತಿಯನ್ನು ತಿಂದು ಬದುಕುತ್ತಿರುವಾಗ ಇವಳಾವಳು ನಿನ್ನ ಅತ್ತಿಗೆ. ನಿನ್ನ ಕಣ್ಣಿಗೆ ಎಲ್ಲ ಹೆಣ್ಣೆಯರು ಅಂಗಾಂಗವನ್ನು ಪ್ರದರ್ಶನ ಮಾಡುವ ಸೂರ್ಯನನ್ನು ಮಾಡುತ್ತಿದ್ದೇನೋ ಪಾಪಿ. ಅತ್ತಿಗೆ ಇವರ ಮನೆಯೇ ಅಂತೆಯೇ ಇವರ ಬಾಯಿಂದ ಹೊರ ಬೀಳುತ್ತಿವೆ ಇಂಥ ಹೊಲಸು ಮಾತುಗಳು. ಮುಚ್ಚು ಬಾಯ್ನ. ಇನ್ನೊಂದ್ಸಲ ಇಂಥ ಮಾತನಾಡಿದ್ರೆ ನಿನ್ನನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ಅದು ನೀನು ತಿಳಿದುಕೊಂಡಷ್ಟು ಸುಲಭವಲ್ಲೋ ಉದ್ರಮುನಿ. ಕನ್ನಡ ತಾಯಿಯ ಎದೆ ಹಾಲು ಕುಡಿದ ಬೆಳೆದ ಈ ವಿಷ್ಣುವರ್ಧನನ ದೇಹ ಬೇಕಾದ್ರೆ 10 ಜನ್ಮದಲ್ಲಿ ಎತ್ತಿ ಬರಬೇಕೋ ನೀನು. ಒಂದು ತಾಲೂಕಿನ MLA ಮಗನಾಗಿ ಪರರ ಹೆಂಗಳೆಯ ಮೇಲೆ ಕಣ್ಣಾಕಿ ನಡೀತಿದೆಯಲ್ಲ, ನಾಚಿಕೆ ಬರುವುದಿಲ್ವೇನೋ? ಇವನಿಗೆ ಎಲ್ಲಿಂದ ಬರ್ಬೇಕಪ್ಪ ನಾಚಿಕೆ? ಮನೆತನದಲ್ಲಿ ಹುಟ್ಟಿ ಬಂದಿಲ್ಲ. ನಾನು ಆರಂಭೋದನ ಸ್ವಲ್ಪ ನಾನು ತಲೆಸ್ಕೊಂಡು ಮಾತಾಡೋ, ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತು ನೀನೊಬ್ಬ MLA ಮುಖ್ಯಮಂತ್ರಿ ಚಂದ್ರವೇನ ಮಗ ಅಂತ. ನಿಮ್ಮ ಅಪ್ಪ ನಿನ್ನನ್ನು ಓದಿ ದೊಡ್ಡವನನ್ನಾಗಿ ಮಾಡಿದ್ದು ಕಂಡ ಹೇಗೆ ಕೈ ಚಪ್ಪಾಳೆ ಬಾರಿಸಂತಲ್ವೋ. ಲುಕ್ ಮಿಸ್ಟರ್ ವಜ್ರಮುನಿ, ಒಂದು ವೇಳೆ ಇವರು ನಿನ್ನ ತಂಗಿಯನ್ನು ನಾನು ಮದುವೆ ಆಗಿದ್ರೆ ತಂಗಿ ಎಂಬ ತವರೂರಿನ ಕುಡಿಯನ್ನೇ ಹುಡಿ ಮಾಡುವ ಹೇಳಿ ನೀನು. ಗೌರ್ಮೆಂಟ್ ಸರ್ವೆಂಟ್ ಅಂತ ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಇಲ್ಲ ಅಂತ ಇದರ ಪರಿಣಾಮ ನಿನ್ನ ಇನ್ನೊಂದು ಸರಿ ನಿನ್ನ ಹೊಲಸು ಬಾಯಿಂದ